ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 5 ವಿದುರ ಮೈತ್ರೇಯ ಸಂವಾದ. ಇದರಿಂದ 3ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 3. ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾದ ಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಅನುವಾದ. ನನ್ನ ಪ್ರಭುವೇ, ದೇವೋತ್ತಮ ಪರಮಪುರುಷನ ಪರವಾಗಿ ಮಹಾದಯಾಪರ ಆತ್ಮರು ಈ ಭೂಮಿಯ ಮೇಲೆ ಸಂಚರಿಸುತ್ತಾರೆ. ಭಗವಂತನ ಅಧೀನ ಭಾವಕ್ಕೆ ವಿರೋಧ ತೋರಿ ಪತಿತರಾದ ಆತ್ಮರಿಗೆ ಸಹಾನುಭೂತಿ ತೋರಲು ಅವರು ಹೀಗೆ ಸಂಚರಿಸುತ್ತಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ವಿದುರರು ಒಂದೇ ಪ್ರಶ್ನೆ ಕೇಳಲ್ಲ, ಬೇಕಾದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಮೊದಲನೇದೇನು ಅಂತಂದರೆ, ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸುಖವಾಗಿರಬೇಕು ಅಂತಲೇ ಕೆಲಸಗಳನ್ನು ಮಾಡ್ತಾರೆ, ಆದರೆ ಯಾರೂ ಸುಖವನ್ನು ಪಡೆಯೋದಿಲ್ಲ. ಅದ್ರ ಬದಲಾಗಿ ಇನ್ನೂ ದುಃಖ ಜಾಸ್ತಿ ಆಗುತ್ತೆ. ಇನ್ನೂ ಅಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಅವ್ರಿಗೆ ಈ ಟೆನ್ಷನ್ನು ಮತ್ತು ಡಿಪ್ರೆಷನ್ನು ಇದೆಲ್ಲ ಬರುತ್ತೆ. ಅದಕ್ಕೆ ನಿಜವಾದ ಸುಖ ಜೀವನವನ್ನು ಹೇಗೆ ಪಡಿಬೇಕು ಅನ್ನೋದನ್ನ ನೀವು ತಿಳಿಸ್ಕೊಡಿ. ಅಂದರೆ ಇಲ್ಲಿ ವಿದುರರಿಗೆ ಗೊತ್ತಿದೆ ಇದು ನಿಜವಾದ ಸುಖ ಅಲ್ಲ ಅಂತಂದ್ಬಿಟ್ಟು. ಸೊ ನಾವೇನು ಅಪೇಕ್ಷೆಗಳನ್ನು ಈ ಭೌತಿಕ ಪ್ರಪಂಚದಲ್ಲಿ ಪಡ್ತಾ ಇದ್ದೀವೋ ಅದು ನಿಜ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರನೇ ಅವ್ರು ಕೇಳ್ತಾ ಇರೋದು, ನಿಜವಾದ ಸುಖದ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳ್ಕೊಡಿ ಅಂತಂದ್ಬಿಟ್ಟು ಕೇಳ್ತಾರೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಅವ್ರು ಕೇಳ್ತಾರೆ, ಭಗವಂತನ ಪರವಾಗಿ, ಅಂದರೆ ಭಗವಂತನೇ ಎಲ್ಲ ಕಡೆ ಬರೋದಿಲ್ಲ ಅಲ್ವಾ, ಆ ಭಗವಂತನ ಪರವಾಗಿ ಕೆಲವೊಂದು ದಯಾಪರ ಆತ್ಮರು ನಮ್ಮ ಮೇಲೆ ದಯೆ ಇಟ್ಟು ಈ ಭೂಮಿ ಮೇಲೆ ಸಂಚರಣೆ ಮಾಡ್ತಾ ಇರ್ತಾರೆ. ಅವ್ರನ್ನ ಭಗವಂತನ ದೂತರು ಅಂತಾರೆ, ಭಗವಂತನ ಸೇವಕರು ಅಂತಾರೆ, ಭಗವಂತನ ಮಕ್ಕಳು ಅಂತಾರೆ, ಏನು ಬೇಕಾದರೂ ಕರಿಬೋದು. ಈಗ ಜೀಸಸ್ಸು, ಆಮೇಲೆ ಪೈಗಂಬರು, ದಾಸರು, ಆಮೇಲೆ ಸದ್ಗುರುಗಳು, ಇವರೆಲ್ಲ ಆಲ್ರೆಡಿ ಅವರೆಲ್ಲ ಸಂತೃಪ್ತಿಯನ್ನು ಹೊಂದಿರುವಂಥವ್ರು ಮತ್ತು ಭಗವಂತನ ಜೊತೆ ನಿರಂತರವಾಗಿ ಇರುವಂಥವ್ರು ಶುದ್ಧಾತ್ಮರವರು. ಅವರು ಈ ಒಂದು ಭೌತಿಕ ಜಗತ್ತಲ್ಲಿ ಬಂದಿರುವಂಥ ನೆಸೆಸಿಟಿನೂ ಇಲ್ಲ, ಅವ್ರಿಗೇನು ಇಲ್ಲಿ ಮಾಡೋದಕ್ಕೆ ಇಲ್ವೂ ಇಲ್ಲ. ಅಂದರೆ ಅವ್ರಿಗೆ ಯಾವುದೇ ಆಸೆ ಆಕಾಂಕ್ಷೆಗಳೇ ಇಲ್ವಲ್ಲ ಈ ಜಗತ್ತಿನದು. ಅಂದಮೇಲೆ ಅವ್ರಿಗೆ ಯಾಕೆ ಇಲ್ಲಿ ಇರ್ತಾರೆ? ಆದರೆ ದಯೆ ಅವ್ರಿಗೆ ನಮ್ಮ ಮೇಲೆ, ನಾವೆಲ್ಲ ಎಷ್ಟು ನೋವು ಅನುಭವಿಸ್ತಾ ಇದ್ದೀವಿ, ನಾವೆಲ್ಲ ಬುದ್ಧಿಭ್ರಷ್ಟರಾಗಿದ್ದೀವಿ, ನಮಗೆ ನಿಜ ಏನು ಅಂತ ಗೊತ್ತಿಲ್ಲ, ಎಲ್ಲ ಮಾಯೆಯಲ್ಲಿ ಮುಳುಗಿದ್ದೀವಿ ಅಂತ ಅವರು ನೋಡ್ತಾರಲ್ಲ. ನಮ್ಮ ಮೇಲೆ ದಯೆ ತೋರಿಸಿ ಅವರು ಈ ಭೂಮಿ ಮೇಲೆ ಸಂಚರಣೆ ಮಾಡ್ತಾ ಇರ್ತಾರೆ. ಯಾರಿಗಾದರೂ ನಾವು ಆ ಬೋಧನೆ ಮಾಡೋಣ ಅಂತಂದ್ಬಿಟ್ಟು. ಈಗ ನಾರದರನ್ನ ನಾವು ನೋಡಿರ್ತೀವಲ್ವ, ಫಿಲಮ್ಗಳಲ್ಲಿ ನೋಡಿರ್ತೀವಿ. ಅವ್ರೇನು ಮಾಡ್ತಾರೆ, ಒಂದು ತಂಬೂರಿಯನ್ನು ಇಟ್ಕೊಂಡು ಭಗವಂತನ ನಾಮ ಸಂಕೀರ್ತನೆ ಮಾಡಿಕೊಂಡು ಎಲ್ಲ ಲೋಕಗಳಲ್ಲೂ ಸಂಚಾರ ಮಾಡ್ತಾ ಇರ್ತಾರೆ. ಯಾರನ್ನಾದರೂ ನೋಡಿದಾಗ ಇವರಿಗೆ ಉದ್ಧಾರ ಮಾಡಬೇಕು ನಾನು ಅಂತ ಅವ್ರ ಮನಸ್ಸು ಬಂತು ಅಂತಂದರೆ ಅವ್ರ ಮೇಲೆ ದಯೆ ತೋರಿ ಅವ್ರ ಮೇಲೆ ಕೃಪೆ ಮಾಡಿ ಅವರು ಆ ಭಗವಂತನ ವಿಚಾರ ಅವರಿಗೆ ಹೇಳ್ತಾರೆ ಮತ್ತು ಅವರ ಜನ್ಮವನ್ನು ಉದ್ಧಾರ ಮಾಡ್ತಾರೆ. ಆ ಕೆಲಸ ಮಾಡ್ತಿರ್ತಾರಲ್ಲ. ಇದು ನಾನು ಯಾಕೆ ಹೇಳಿದೆ ಅಂತಂದರೆ, ಅದನ್ನು ನೆನಪಿಸ್ಕೊಂಡಾಗ ನಮಗಿದು ನೀಟಾಗಿ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಆ ರೀತಿಯೇ ಶುದ್ಧಾತ್ಮರು, ಬೇಕಾದಷ್ಟು ದಯಾಪರ ಆತ್ಮರು ಈ ಭೂಮಿ ಮೇಲೆ ಸಂಚರಣೆ ಮಾಡ್ತಾ ಇರ್ತಾರೆ. ಭಗವಂತನ ಅಧೀನ ಭಾವಕ್ಕೆ ಈಗ ನಾವೆಲ್ಲ ಸರೆಂಡರ್ ಆಗಬೇಕು ಭಗವಂತನಿಗೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ. ಅಂದರೆ ಭಗವಂತ ಸ್ವಯಂ ಭಗವದ್ಗೀತೆನಲ್ಲಿ ಹೇಳಿದಾನೆ, ನಾವೆಲ್ಲ ಶರಣಾಗತಿ ಆಗಬೇಕು, ಅಂದರೆ ನಾವು ಸೇವಕರು, ಭಗವಂತ ಒಡೆಯ ಅಂತಂದ್ಬಿಟ್ಟು. ಆದರೆ ಅದನ್ನು ಒಪ್ಕೊಳ್ದೇ ಇರೋರು ಬೇಕಾದಷ್ಟು ಜನ ಇದ್ದಾರಲ್ಲ, ಅಂಥ ವಿರೋಧವನ್ನು ತೋರಿಸಿದಂತಹ ಪತಿತರಾದಂತಹ ಆತ್ಮರಿಗೆ ಸಹಾನುಭೂತಿಯನ್ನು ತೋರಿಸೋದಕ್ಕೋಸ್ಕರ ಅವರು ಈ ರೀತಿ ಸಂಚಾರ ಮಾಡ್ತಾ ಇರ್ತಾರೆ. ಈಗ ಜೈಲಿರುತ್ತೆ, ಜೈಲಿನ ಹೊರಗಡೆ ಇರೋರಿಗೆ ಗೊತ್ತಿರುತ್ತೆ ನಾವು ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ತೀವಿ ಅಂತ. ಜೈಲಲ್ಲಿರೋರ ಮೇಲೆ ಅವರು ಅನುಕಂಪ ತೋರಿಸ್ತಾರೆ, ಅವ್ರಿಗೊಂದು ಬುದ್ಧಿವಾದಗಳನ್ನು ಹೇಳಕ್ಕೆ ಹೋಗ್ತಾರೆ. ಏನು, ನೀವು ಈ ರೀತಿ ಮಾಡಬೇಡಿ, ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತಂದರೆ ಇದೇ ಕಾರಣ, ಹೇಗೋ ಏನೋ ಮಾಡಿ ಅಲ್ಲಿಗೆ ಹೊರಟೋಗಿರ್ತೀವಿ, ಆದರೆ ಮಾಡಿದವ್ರಿಗೆ ಅದು ತಪ್ಪೆ ಅಂತ ಅನ್ಸೋದಿಲ್ಲ ಅವ್ರಿಗೆ ಅಲ್ವಾ. ಆದರೆ ಬುದ್ಧಿವಾದವನ್ನು ಹೇಳ್ತಾರೆ. ಯಾಕೆ ಅಂತಂದರೆ, ಅಯ್ಯೋ ಪಾಪ ಅಲ್ಲಿ ಕೊಳಿತಾ ಇದ್ದಾರೆ, ಆರಾಮಾಗಿ ಇಲ್ಲಿ ಓಡಾಡಿಕೊಂಡು ತಮ್ಮ ಫ್ಯಾಮಿಲಿ ಜೊತೆ ಮನೆಯಲ್ಲಿ
ನೆಮ್ಮದಿಯಾಗಿರ್ಬೋದಲ್ವಾ, ಏನು ಬೇಕೋ ತಿನ್ಬೋದಲ್ವಾ ಅಂತ ಆ ಥರ ಎಲ್ಲ ಅವ್ರು ಯೋಚನೆ ಮಾಡಿ ಹೇಳ್ತಾರಲ್ವ. ಅದೇ ರೀತಿ ಈ ಭೌತಿಕ ಪ್ರಪಂಚ ಅನ್ನೋದು ಒಂದು ಜೈಲು ಅಂತ ನಾವು ಬೇಕಾದಷ್ಟು ಸರಿ ತಿಳ್ಕೊಂಡಿದ್ದೀವಿ. ಇಲ್ಲಿ ನಾವು ಯಾಕೆ ಬಂದಿದ್ದೀವಿ ಅಂತಂದರೆ, ಭಗವಂತನ ವಿರುದ್ಧವಾಗಿ ಏನೋ ಒಂದು ಯೋಚನೆ ಬಂದಿರುತ್ತೆ ನಮಗೆ. ನಾನು ಭಗವಂತನನ್ನ ನಂಬೋದಿಲ್ಲ, ಅಥವಾ ಭಗವಂತನಿಗೆ ನಾನು ಸರೆಂಡರ್ ಆಗೋದಿಲ್ಲ, ನಾನು ಒಡೆಯನಾಗಿರಬೇಕು ಅಂತ ನಾವು ಇಷ್ಟಪಟ್ಟಿರ್ತೀವಿ. ಆ ಒಡೆತನದ ಭಾವ ಇರೋದ್ರಿಂದ ನಾವು ಈ ಮಾಯಾ ಪ್ರಪಂಚದಲ್ಲಿ ಇದ್ದೀವಿ. ಮತ್ತು ಇಲ್ಲಿ ಭಗವಂತನ ಮಾಯೆಗೆ ಒಳಗಾಗಿ ನಾವು ನಮಗೆ ನಾವೇ ಏನೋ ಯೋಚನೆ ಮಾಡ್ಕೊಳ್ತಾ ಇರ್ತೀವಿ. ಆದರೆ ಒರಿಜಿನಲ್ ನಮ್ದೊಂದು ಪ್ರಕೃತಿ ಅನ್ನೋದು ಇರುತ್ತಲ್ಲ, ಆ ಒಂದು ಒರಿಜಿನಾಲಿಟಿ ಏನು ಮಾಡುತ್ತೆ, ನಮ್ಗಿದು ಯಾವುದ್ರಲ್ಲೂ ನಮಗೆ ಸಂತೋಷ ಅನ್ನೋದು ಸಿಗೋದಿಲ್ಲ. ಯಾಕಂದರೆ ನಾವು ಈ ಪ್ರಪಂಚಕ್ಕೆ ಸೇರಿರೋರೇ ಅಲ್ಲ, ನಾವು ಅಧ್ಯಾತ್ಮ ಪ್ರಪಂಚದವರು. ಸೊ ನಮಗೆ ಯಾವಾಗವರೆಗೂ ಅದು ಸಿಗೋದಿಲ್ವೋ ಅಲ್ಲಿವರೆಗೂ ನಮಗೆ ಮನಸ್ಸಿಗೆ ತೃಪ್ತಿ ಅನ್ನೋದು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಹುಡುಕಾಟ ನಡೆಸ್ತಾ ಇರ್ತೀವಿ. ಅದಕ್ಕೇನು ಮಾಡ್ತಾರೆ, ನಮ್ಮ ಮೇಲೆ ದಯೆ ತೋರಿಸಿ ಅಲ್ಲಿರೋರು, ಯಾಕಂದರೆ ನಾವು ಅವ್ರ ಜೊತೆ ಇರೋಂಥವ್ರೇನೆ, ಆದರೆ ನಾವು ಭಗವಂತನ ವಿರುದ್ಧವಾಗಿ ಯೋಚನೆ ಮಾಡಿರ್ತೀವಲ್ವಾ, ಅದಕ್ಕೋಸ್ಕರ ನಮ್ಮನ್ನು ಇಲ್ಲಿಗೆ ಕಳಿಸಿರ್ತಾನೆ. ಮತ್ತೆ ಇಲ್ಲಿಂದ ಅವ್ರನ್ನ ವಾಪಸ್ ಅಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ ಅವರು ತಿರುಗಾಡ್ತಾ ಇರ್ತಾರೆ ಅನ್ನೋದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಪರಮ ಪ್ರಭುವಿನ ಇಚ್ಛೆಗೆ ವಿಧೇಯರಾಗಿರುವುದೇ ಪ್ರತಿ ಜೀವಿಯ ಸ್ವಾಭಾವಿಕ ಸ್ಥಿತಿಯಾಗಿದೆ. ಆದರೆ ಹಿಂದಿನ ದುಷ್ಕರ್ಮದ ಫಲವಾಗಿ ಜೀವಿಯು ಭಗವಂತನ ಅಧೀನ ಭಾವಕ್ಕೆ ವಿರೋಧಿಯಾಗುತ್ತಾನೆ ಮತ್ತು ಭೌತಿಕ ಅಸ್ತಿತ್ವದ ಸಕಲ ಕ್ಲೇಶಗಳನ್ನೂ ಅನುಭವಿಸುತ್ತಾನೆ. ನೋಡಿ, ಭಗವಂತನ ಇಚ್ಛೆಗೆ ನಾವು ಅವನು ಏನು ಇಷ್ಟಪಡ್ತಾನೋ ಅದನ್ನ ಮಾಡೋದು. ಅಂದ್ರೆ ಈಗ ಸ್ವಾಮಿ ಏನು ಇಷ್ಟಪಡ್ತಾನೋ ಸೇವಕರು ಅದು ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಅದು. ಅದೇ ರೀತಿ ಆ ಭಗವಂತ ಪರಮಪ್ರಭು ಅವನ ಇಚ್ಛೆ ಏನಿದೆಯೋ ಆ ರೀತಿ ನಡ್ಕೊಳ್ಳೋದು ಪ್ರತಿ ಜೀವಿಯ ಸ್ವಾಭಾವಿಕ ಸ್ಥಿತಿ. ಭಗವಂತ ಒಬ್ಬನೇ, ಬೇರೆಯವರು ಎಲ್ಲರೂ ಕೂಡ ಸೇವಕರೇನೆ. ಆದರೆ ನಮ್ಮ ಹಿಂದಿನ ದುಷ್ಕರ್ಮ ಇರತ್ತಲ್ಲ, ಅದ್ರ ಫಲವಾಗಿ ಏನಾಗಿರತ್ತೆ, ನಾವು ಭಗವಂತನ ಅಧೀನ ಭಾವಕ್ಕೆ ವಿರೋಧವಾಗಿ ನಡ್ಕೊಳ್ತೀವಿ. ನಾನು ಯಾಕೆ ಅಧೀನ ಆಗಬೇಕು, ನಾನು ಯಾಕೆ ಭಗವಂತನಿಗೆ ಸರೆಂಡರ್ ಆಗಬೇಕು, ನಾನು ಆಗೋದಿಲ್ಲ ಅಂತಂದ್ಬಿಟ್ಟು ಅದಕ್ಕೋಸ್ಕರ ನಾವು ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ಅನುಭವಿಸ್ತಾ ಇರ್ತೀವಿ. ಪರಮ ಪ್ರಭು ಶ್ರೀಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದನ್ನುಳಿದು ಯಾರಿಗೂ ಬೇರಾವ ಕರ್ತವ್ಯವಿಲ್ಲ. ಆದ್ದರಿಂದ ಶ್ರೀಕೃಷ್ಣನಿಗೆ ದಿವ್ಯ ಪ್ರೇಮ ಸೇವೆಯಲ್ಲದೆ ಇತರ ಯಾವ ಚಟುವಟಿಕೆಯೂ ಹೆಚ್ಚು ಕಡಿಮೆ ಭಗವಂತನ ಇಚ್ಛೆಗೆ ವಿರೋಧವಾದುದಾಗುತ್ತದೆ. ಅಂದ್ರೆ ಈಗ ಒಬ್ಬ ಜೀವಿಯಾಗಿರುವಂತವನ ಪರಮ ಕರ್ತವ್ಯ ಏನು ಅಂತಂದ್ರೆ ಆ ಭಗವಂತನಿಗೆ ಸೇವೆ ಸಲ್ಲಿಸೋದು. ಬೇರೆ ಇನ್ನೇನ್ ಕರ್ತವ್ಯಗಳು ನಮಗಿಲ್ಲ. ಈಗ ನಾವೇನ್ ಕರ್ತವ್ಯ ನನ್ನ ಮನೆ ಮಠ ನೋಡ್ಕೋಬೇಕು, ನಾನಿಲ್ಲ ಅಂತಂದ್ರೆ ಆಗೋದಿಲ್ಲ, ನನಗೆ ಸಮಯನೇ ಇಲ್ಲ ಅಂತೆಲ್ಲ ನಾವು ಏನು ಒದ್ದಾಡ್ತಾ ಇದೀವೋ ಇದೆಲ್ಲ ನಮ್ಮ ಕರ್ತವ್ಯಗಳಲ್ಲ. ಆದ್ರೆ ಇಲ್ಲಿ ಬಂದಿರೋದ್ರಿಂದ ನಾವು ಇದನ್ನು ಮಾಡಬೇಕಾಗಿದೆ ಅಷ್ಟೇನೆ. ಆದ್ರೆ ಅದೇ ಸರ್ವಸ್ವ ಅನ್ಕೊಳ್ತೀವಲ್ಲ, ಅದು ತಪ್ಪು. ನಮ್ಮ ಒಂದು ಸ್ವಾಭಾವಿಕ ಸ್ಥಿತಿ ಏನು ಅಂತಂದ್ರೆ ನಾವು ಭಗವಂತನ ಸೇವಕರು, ಅವನಿಗೋಸ್ಕರ ಇರುವಂಥವ್ರು, ಅವನ ಕೆಲಸ ಮಾಡೋಕ್ಕಿರುವಂಥವ್ರು. ಅದಕ್ಕೋಸ್ಕರನೇ ಭಗವಂತನಿಗೆ ದಿವ್ಯವಾದಂತಹ ಪ್ರೀತಿಯಿಂದ ಸೇವೆ ಮಾಡೋದಿದೆಯಲ್ಲ, ಅದೇ ಎಲ್ಲಕ್ಕಿಂತ ಉತ್ತಮವಾಗಿರುವಂಥದ್ದು. ಬೇರೆಲ್ಲಾ ಚಟುವಟಿಕೆಗಳು ಕೂಡ ಭಗವಂತನ ಇಚ್ಛೆಗೆ ವಿರೋಧವಾಗಿರುವಂಥದ್ದು. ನಾವಿನ್ನೇನೇ ನಾನು ಒಂದು ದೊಡ್ಡ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಥವಾ ನನ್ನ ಮನೆಯವ್ರಿಗೆಲ್ಲ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅಂತಂದ್ರೂ ಕೂಡ ಭಗವಂತನನ್ನ ಬಿಟ್ಟು ಇದನ್ನ ಮಾಡಿದಾಗ ಅದೆಲ್ಲ ಝೀರೋ ಆಗ್ಬಿಡತ್ತೆ. ಅದ್ಯಾವುದು ನಮ್ಮ ಕೆಲಸವೇ ಅಲ್ಲ. ಮೊದಲು ಭಗವಂತ, ಆಮೇಲೆ ಇದೆಲ್ಲ. ಸೊ ಭಗವಂತ ನನಗೆ ಕೊಟ್ಟಿರುವಂಥದ್ದು ಅಂತ ಅನ್ಕೊಂಡು ಮಾಡ್ತೀವಲ್ವಾ, ಅದು ನಿಜವಾಗ್ಲೂ ಅದು ಭಕ್ತಿ ಸೇವೆ ಅಂತ ಅನ್ನಿಸ್ಕೊಳ್ಳುತ್ತೆ. ಅದು ನೀವು ಮನೇಲಿ ಇದ್ಕೊಂಡು ನೀವು ಕೆಲಸ ಮಾಡಿದ್ರು ಕೂಡ ಅದು ಭಕ್ತಿ ಸೇವೆ ಅನ್ನಿಸ್ಕೊಳ್ಳುತ್ತೆ. ನಿಮ್ಮ ಮನ್ಸಲ್ಲಿ ಭಗವಂತನೇ ಇಲ್ಲ ಅಂತಂದ್ಮೇಲೆ, ಅವನಿಗೆ ನೀವು ಸರೆಂಡರೇ ಆಗಿಲ್ಲ ಅಂತಂದ್ಮೇಲೆ ನೀವೇನೇ ಮಾಡಿದ್ರು ಕೂಡ ಅದು ಹೆಚ್ಚು ಕಡಿಮೆ ಭಗವಂತನ ಇಚ್ಛೆಗೆ ವಿರೋಧವಾಗೇ ಇರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಕಾಮ್ಯಕರ್ಮ, ಅನುಭವ ಗಮ್ಯ ತತ್ವಶಾಸ್ತ್ರ ಮತ್ತೆ ಯೋಗ ಸಿದ್ಧಿಗಳು ಸರಿಸುಮಾರು ಭಗವದ್ಹೀನ ಭಾವಕ್ಕೆ ವಿರೋಧವಾಗಿದೆ. ಅಂತಹ ವಿರೋಧ ಕಾರ್ಯದಲ್ಲಿ ತೊಡಗಿದ ಜೀವಿಯನ್ನು ಭಗವದ್ಹೀನನಾಗಿ ಕೆಲಸ ಮಾಡುವ ಪ್ರಕೃತಿ ನಿಯಮವು ಬಹುಪಾಲು ದಂಡಿಸುತ್ತದೆ. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ, ಯಾರ್ಯಾರು ಕಾಮ್ಯ ಕರ್ಮಗಳು ಅಂತ ಮಾಡ್ಕೊಂಡು ಹೋಗ್ತಾರೋ, ಆಮೇಲೆ ಅನುಭವದಿಂದ ನಾವು ತತ್ವಶಾಸ್ತ್ರವನ್ನ ತಿಳ್ಕೊಂಡು ನಾವೇ ಅದನ್ನ
ಹುಡುಕ್ತೀವಿ ಅಂತ ಹೋಗ್ತಾರೋ, ಮತ್ತು ಯೋಗ ಸಿದ್ಧಿಗಳಿರುತ್ತಲ್ಲ, ಇದೆಲ್ಲ ಏನು ಅಂತಂದರೆ ಭಗವಂತನ ವಿರೋಧವಾಗಿರುವಂಥದ್ದು. ಸೊ ಈ ರೀತಿಯ ಒಂದು ಕೆಲಸದಲ್ಲಿ ಯಾರು ತೊಡಗಿರ್ತಾರೋ ಅವರು, ಅಂದರೆ ಭಗವಂತನಿಗೆ ನಾನು ಸರೆಂಡರ್ ಆಗಿ ಎಲ್ಲ ಕೆಲಸಗಳನ್ನು ಮಾಡಿದಾಗ ಅದು ಸರಿಯಾಗಿರತ್ತೆ. ಅದೇ ನಾವು ಭಗವಂತನನ್ನ ವಿರೋಧ ಮಾಡ್ಕೊಂಡು ಏನಾದರೂ ಕೆಲಸ ಮಾಡಿದಾಗ ಅದು ಸರಿಯಾಗಿರೋದಿಲ್ಲ. ಆಗೇನಾಗುತ್ತೆ, ಭಗವಂತನ ಮಾಯಾಶಕ್ತಿ ಅಂದರೆ ಪ್ರಕೃತಿ ಇದೆಯಲ್ಲ, ಅದು ನಮಗೆ ಶಿಕ್ಷೆಯನ್ನ ಕೊಡುತ್ತೆ, ದಂಡನೆ ಕೊಡುತ್ತೆ. ಭಗವಂತನ ಪರಿಶುದ್ಧ ಮಹಾಭಕ್ತರು ಪತಿತರ ಬಗೆಗೆ ದಯಾಪರರಾಗಿರುತ್ತಾರೆ. ಆದ ಕಾರಣ ಆತ್ಮರನ್ನು ಭಗವದ್ಧಾಮಕ್ಕೆ ಕರೆತರುವ ಉದ್ದೇಶದಿಂದ ಪ್ರಪಂಚವನ್ನೆಲ್ಲ ಅವರು ಸುತ್ತುತ್ತಾರೆ. ಭಗವಂತನ ಅಂತಹ ಶುದ್ಧ ಭಕ್ತರು ಪತಿತಾತ್ಮರಿಗೆ ದೇವೋತ್ತಮನ ಸಂದೇಶವನ್ನು ತಲುಪಿಸಲು ಒಯ್ಯುತ್ತಾರೆ. ಆದ್ದರಿಂದ ಭಗವಂತನ ಬಹಿರಂಗ ಪ್ರಭಾವಕ್ಕೆ ಒಳಗಾಗಿ ಭ್ರಮಿತನಾಗಿರುವ ಸಾಮಾನ್ಯ ಮನುಷ್ಯನು ಅಂತಹವರ ಸಾಹಚರ್ಯವನ್ನು ಪಡೆಯಬೇಕು. ಅಂದರೆ ಅರ್ಥ ಏನು? ಈಗ ಭಗವಂತನ ಪರಿಶುದ್ಧ ಮಹಾಭಕ್ತರು ಇರ್ತಾರಲ್ಲ, ಅವ್ರಿಗೆ ನಮ್ಮಂಥ ಪತಿತರ ಮೇಲೆ ದಯೆ ಇರುತ್ತೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ನಮ್ಮನ್ನ ಮತ್ತೆ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋವಂಥ ಉದ್ದೇಶವನ್ನು ಇಟ್ಕೊಂಡು ಅವರು ಪ್ರಪಂಚದಲ್ಲೆಲ್ಲ ಸುತ್ತಾಡ್ತಾ ಇರ್ತಾರೆ. ಮತ್ತೆ ಅದಕ್ಕೆ ಯೋಗ್ಯತೆ ಕೂಡ ಇರಬೇಕಲ್ವ, ಅಂಥವ್ರು ಸಿಗಬೇಕು ಅವ್ರಿಗೆ. ಅದಕ್ಕೆ ಅವ್ರು ಹುಡುಕಾಡ್ತಾ ಇರ್ತಾರೆ, ಸುತ್ತುತ್ತಾ ಇರ್ತಾರೆ. ಭಗವಂತನ ಅಂತ ಶುದ್ಧ ಭಕ್ತರು ಇರ್ತಾರಲ್ಲ, ಅವರು ಪತಿತಾತ್ಮರಿಗೆ ಆ ಭಗವಂತನ ಸಂದೇಶವನ್ನ ತಲುಪಿಸೋದಕ್ಕೋಸ್ಕರ ಅವರನ್ನ ಕರ್ಕೊಂಡು ಹೋಗೋದಕ್ಕೆ. ಅಂದ್ರೆ ಏನು, ಈಗ ನಾವು ಬೇಕಾದಷ್ಟು ನೋಡಿದೀವಿ ಭಕ್ತರು ಹೇಗೆ ಒಬ್ಬ ಅಭಕ್ತನ ಜೀವನದಲ್ಲಿ ಬಂದು ಅವನಿಗೆ ಉಪದೇಶ ಮಾಡಿ ಆಮೇಲೆ ಅವರನ್ನು ಕೂಡ ಶುದ್ಧತ್ವಕ್ಕೆ ಕರ್ಕೊಂಡು ಹೋಗ್ತಾರೆ, ಭಕ್ತರನ್ನಾಗಿ ಮಾಡ್ತಾರೆ, ಮತ್ತು ಅವರಿಗೆ ಪರಲೋಕಕ್ಕೂ ಕೂಡ ದಾರಿ ಮಾಡಿಕೊಡ್ತಾರೆ. ಭಗವಂತ ಎಲ್ಲಿರ್ತಾನೋ ಅಲ್ಲಿಗೆ ಅವರು ಹೋಗೋದಕ್ಕೆ ಏನು ಬೇಕೋ ಆ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಅಂದರೆ ಏನು, ಅವರಿಗೆ ಉಪದೇಶ ಮಾಡಿ ಅವರು ಕೂಡ ಆ ಭಕ್ತಿಯನ್ನು ಫಾಲೋ ಮಾಡೋ ಥರ ಮಾಡಿ, ಭಗವಂತನಿಗೆ ಶರಣಾಗತಿ ಆಗೋ ಥರ ಮಾಡಿ, ಆಮೇಲೆ ಅವರು ಕೂಡ ಭಗವದ್ಧಾಮಕ್ಕೆ ಹೋಗೋದಕ್ಕೆ ಏನು ಬೇಕೋ ಆ ಎಲ್ಲ ಕೆಲಸಗಳನ್ನು ಕೂಡ ಅವರು ಮಾಡ್ತಾರೆ. ಅದಕ್ಕೋಸ್ಕರನೇ ಭಗವಂತನ ಬಹಿರಂಗ ಪ್ರಭಾವಕ್ಕೆ ಒಳಗಾಗಿ ಭ್ರಮಿತನಾಗಿರುವ ಸಾಮಾನ್ಯ ಮನುಷ್ಯನು ಅಂತಹವರ ಸಾಹಚರ್ಯವನ್ನು ಪಡೆಯಬೇಕು. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇದ್ದಾರೆ, ಇವಾಗ ನಮಗೆ ಸ್ವಲ್ಪ ವಿಷಯಗಳು ಗೊತ್ತಾಗ್ತಾ ಇದೆ. ಭಗವದ್ಗೀತೆಯನ್ನು ಚೆನ್ನಾಗಿ ತಿಳ್ಕೊಂಡಿದ್ರೆ ನಮಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಭಗವಂತನ ಬಹಿರಂಗ ಶಕ್ತಿ ಇದೆಯಲ್ಲ, ಅದರ ಪ್ರಭಾವಕ್ಕೆ ಒಳಗಾಗಿರೋದ್ರಿಂದ ನಾವು ಭ್ರಮೇಲಿದ್ದೀವಿ. ಆ ಭ್ರಮೇಲಿರುವಂಥ ಸಾಮಾನ್ಯವಾದ ಮನುಷ್ಯ ಕೂಡ ಅಂಥವರ ಸಹಚರ್ಯವನ್ನ, ಅಂದರೆ ಯಾರು ಶುದ್ಧ ಭಕ್ತರಾಗಿರ್ತಾರೋ ಅಂಥವರ ಸಹಚರ್ಯ ನಮಗೆ ಸಿಗಬೇಕು. ಸಿಕ್ಕಿದಾಗ ಅದನ್ನು ಪಡ್ಕೊಳ್ಬೇಕು ನಾವು. ಅದರಿಂದ ನಾವು ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಅದಕ್ಕೆ ನಾವು ಪ್ರತಿನಿತ್ಯ ಸತ್ಸಂಗವನ್ನು ಮಾಡ್ತಾ ಇದ್ರೆ, ಈಗ ಶುದ್ಧ ಭಕ್ತರು ಯಾರು ಅಂತ ನಮಗೆ ಗೊತ್ತಾಗಬೇಕಲ್ವಾ, ಅದು ಗೊತ್ತಾಗಬೇಕು. ಅಥವಾ ಅಂಥ ವಿಷಯಗಳನ್ನು ನಾವು ಕೇಳಬೇಕು ಅನ್ನೋ ಮನಸ್ಥಿತಿ ನಮಗೆ ಬರಬೇಕು ಅಂತಂದರೆ ನಾವು ಆದಷ್ಟು ಸತ್ಸಂಗಗಳಲ್ಲಿ ಭಾಗಿಯಾಗಬೇಕು. ಪ್ರತಿನಿತ್ಯ ನಾವು ಈ ಥರ ಒಂದು ಧರ್ಮ ಗ್ರಂಥಗಳಲ್ಲಿ ಮುಳುಗಿದ್ರೆ ಅದೇ ಒಂದು ದೊಡ್ಡ ಸತ್ಸಂಗ ಆಗುತ್ತೆ. ಎಲ್ಲೂ ನಾವು ಹೊರಗಡೆ ಹೋಗಬೇಕಾಗಿಲ್ಲ. ಈಗ ಎಲ್ಲ ನಮಗೆ ಮೊಬೈಲಲ್ಲೇ ಸಿಗುತ್ತೆ. ಅದರಿಂದ ಆದಷ್ಟು ನಾವು ಆ ಸತ್ಸಂಗನ ಕೇಳೋದಕ್ಕೆ ಪ್ರಯತ್ನ ಮಾಡಬೇಕು. ಅವಾಗೇನಾಗುತ್ತೆ, ನಮ್ಮ ಹೃದಯ ಪರಿಶುದ್ಧ ಆಗ್ತಾ ಇರುತ್ತೆ. ಮತ್ತು ಯಾವುದನ್ನ ಕೇಳಬೇಕು, ಯಾವುದನ್ನು ಕೇಳಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಸರಿ ಯಾವುದು ತಪ್ಪು ಅಂತೆಲ್ಲ ನಮಗೆ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಅಂದರೆ ನಮ್ಮಲ್ಲಿರುವಂಥ ವಿವೇಕ ಜಾಗೃತವಾಗುತ್ತೆ. ಅದರಿಂದ ನಾವು ಸರಿಯಾದ ಒಂದು ಡಿಸಿಷನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.